ಹಲೋ ಎಲ್ಲರೂ. ಹಲೋ ಎಲ್ಲರೂ, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಚಿಕಾಗೋ ಡೌನ್ ಟೌನ್ ಹತ್ರ ಬಂದಿದ್ದೆ. ಸೊ ಇಲ್ಲಿ ಒಂದು ಚೈನಾ ಪ್ಲೇಸ್ ಅಂತ ಇದೆ, ಅಂದರೆ ಈ ಚೈನೀಸ್ ಫುಡ್ ಐಟಮು ಆರ್ ಹಾಂಗ್ಕಾಂಗ್ ಫುಡ್ ಐಟಮ್ ಎಲ್ಲ ಸಿಗುತ್ತೆ. ಸೊ ಆ ಥರ ಪ್ಲೇಸಿಗೆ ಬಂದಿದ್ದೀನಿ. ಓಕೆ, ಲೆಟ್ ಮಿ ಶೋ ಯು ದ ಪ್ಲೇಸ್. ಸೊ ಇಲ್ಲಿ ಸ್ಟ್ರೀಟ್ಸ್ ಇದೆ. ಸೊ ಚೈನಾದೆಲ್ಲ ಲೈಕ್ ಈಗ ಫುಡ್ಲೋಕ್ ಹೋದರೆ ಹೇಗೆ ಎಲ್ಲ ಕಡೆ ರೆಸ್ಟೋರೆಂಟ್ಸ್ ಇರುತ್ತೋ ಆ ಥರ. ಸೊ ಈಗ ಈ ಶಾಪಿಗೆ ಒಳಗಡೆ ಹೋಗ್ತಾ ಇದ್ದೀನಿ, ಏನಿದೆ ನೋಡೋಣ ಬನ್ನಿ. ಈ ಶಾಪಲ್ಲಿ ಚಿಕಾಗೋದು ಕೀ ಚೈನ್ಸು ಮತ್ತು ಫ್ರಿಜ್ಜಿಗೆ ಗಂಟಾಕ್ತಾರಲ್ವ ಆ ಥರ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಚೈನೀಸ್ ಅವ್ರದ್ದೆಲ್ಲ ಊಟದ ಬೌಲು, ಆಮೇಲೆ ಅವರು ಹಾಕೊಳೋ ಬಟ್ಟೆ, ಆಮೇಲೆ ಅವರು ದೇವ್ರುಗಳ್ನೆಲ್ಲ ಇಟ್ಟಿದ್ರು. ಇಲ್ಲಿ ನೋಡಿ ಚೈನೀಸ್ ಅವ್ರ ಹ್ಯಾಟ್ ಇಟ್ಟಿದ್ದಾರೆ. ಸೊ ಮೂವೀಸಲ್ಲಿ ನೋಡಿದರೆ ಈ ಥರ ಹ್ಯಾಟು, ಸೊ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಚೈನೀಸ್ ಊಟ ಮಾಡೋ ಬೌಲ್ಸು. ಸೊ ಸೇಲ್ಗಿಟ್ಟಿದ್ರು. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಚೈನೀಸ್ ಅವ್ರ ದೇವ್ರುಗಳು. ನಾನು ಬುದ್ಧ ಒಂದೇ ಅಂದ್ಕೊಂಡಿದ್ದೆ, ಆದರೆ ಎಷ್ಟೊಂದಿದ್ದಾವೆ, ಎಷ್ಟು ಚಿಕ್ಕದಾಗಿದೆ. ಆಮೇಲೆ ನೋಡಿ ಸ್ಟೋರ್ಗೆ ಹೋಗಿದ್ನಲ್ಲ, ಇಲ್ಲಿ ಬರೀ ಮತ್ತು ಚೈನೀಸ್ ಅವ್ರದ್ದು ಬಟ್ಟೆ ಮತ್ತು ಅವ್ರದ್ದು ಏನನ್ನ ಲೈಕ್ ಬೌಲ್ಸು ಮತ್ತು ಆಟ ಸಾಮಾನು ಎಲ್ಲ ಇಟ್ಟಿದ್ರು. ಲೈಕ್ ಫುಡ್ ಬ್ಲಾಕಲ್ಲಿ ಸ್ಟ್ರೀಟ್ಸ್ ಹೇಗಿರುತ್ತೋ ಅಲ್ಲೆಲ್ಲ ನಮಗೆಲ್ಲ ಆಟ ಸಾಮಾನು, ನಮ್ಮದೆಲ್ಲ ಥಿಂಗ್ಸ್ ಸಿಗೋದಲ್ವ, ಅದೇ ಥರ ಎಲ್ಲ ಇಟ್ಟಿದ್ರು. ಚೆನ್ನಾಗಿತ್ತು. ಸೊ ಇಟ್ಸ್ ಲೈಕ್ ಅಟ್ರಾಕ್ಟಿವ್. ನನಗಂತೂ ಈ ಥರ ಚಿಕ್ಕ ಚಿಕ್ಕ ಪೀಸು, ಚಿಕ್ಕದೆಲ್ಲ ಆಟ ಸಾಮಾನೆಲ್ಲ ಇಡ್ತಾರಲ್ವ, ಅವಾಗ ತುಂಬ ಇಷ್ಟ ಆಗುತ್ತೆ. ಬೊಂಬೆ ಎಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನೆಕ್ಸ್ಟ್ ಸ್ಟೋರ್ಗೆ ಹೋಗೋಣ. ಇಲ್ಲಿ ಫುಲ್ಲು ಸ್ಟ್ರೀಟ್ಸ್ ಫುಲ್ಲು ಒಂದೊಂದು ಸ್ಟೋರ್ ಇದೆ, ಎಲ್ಲ ಚೈನೀಸ್ದೆ ನೋಡಿ, ಚೈನೀಸಲ್ಲೇ ಬರೆದಿದ್ದಾರೆ. ಸೊ ಲೆಟ್ಸ್ ಗೋ ಫ್ರೆಂಡ್. ಆ್ಯಕ್ಚುಲಿ ಅದು ಚೈನೀಸ್ ಅಲ್ಲ, ಕೊರಿಯನ್ ಅವ್ರದ್ದು. ಸೊ ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿತ್ತು. ಕೊರಿಯನ್ಸ್ ಎಷ್ಟು ಬೆಳ್ಳಗಿರ್ತಾರಲ್ವ, ಅವ್ರು ಎಷ್ಟೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅನಿಸುತ್ತೆ. ನನಗೇನು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಹಿಂದೆ ಬರೆದಿದೆ ಅಲ್ವಾ, ಅದು ಕೊರಿಯನ್ ಬ್ಯೂಟಿ ಅವ್ರದ್ದು. ಸೊ ಕೊರಿಯನ್ ಅವ್ರದ್ದು ಎಲ್ಲ ಮೇಕಪ್ ಕಿಟ್ ಎಲ್ಲ ಅಲ್ಲಿರುತ್ತೆ. ಸೊ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಸೊ ಇಲ್ಲೇನಿದೆ ಅಂದರೆ ಚಾಕ್ಲೇಟ್ ವರ್ಡ್, ಫುಲ್ ಚಾಕ್ಲೇಟ್ ತುಂಬ್ಕೊಂಡಿದೆ. ನೋಡೋಣ, ಒಳಗಡೆ ಹೋಗೋಣ. ಎಷ್ಟೊಂದು ವೆರೈಟೀಸ್ ಚೈನೀಸ್ ಕ್ಯಾಂಡೀಸ್ ಇಟ್ಟಿದ್ರು. ನಾನು ಕ್ಯಾಂಡೀಸ್ ಅಂದರೆ ಎಷ್ಟೊಂದು ಇಷ್ಟ ಆಗೋಲ್ಲ, ನಾನು ಚಾಕ್ಲೇಟ್ಸ್ ಅಂದ್ರೇ ಅಷ್ಟೊಂದು ಇಷ್ಟ ಆಗೋಲ್ಲ. ಐ ಆಮ್ ವೆರಿ ಪಿಕ್ಕಿ ಇನ್ ಚಾಕ್ಲೇಟ್, ಅದಕ್ಕೆ ನಾನು ಏನು ತೊಗೊಳ್ಲಿಲ್ಲ ಈ ಸ್ಟೋರಲ್ಲಿ. ಇದೇನೋ ಡ್ರೈಡ್ ಐಟಮ್ಸ್ ಎಲ್ಲ ಇಟ್ಟಿದ್ರು, ನನಗೇನಂತ ಗೊತ್ತಿರಲಿಲ್ಲ. ಬರೀ ನನಗೆ ಒಂದು ಕಾಣಿಸಿದೆ ಅಂದರೆ ಅದು ಮ್ಯಾಂಗೋ, ಪೀಲ್ಡ್ ಮ್ಯಾಂಗೋ ಡ್ರೈಡ್ ಮಾಡಿಕ್ಕಿರೋದು, ಅದೊಂದೇ ಗೊತ್ತಾಗಿತ್ತು ಅಷ್ಟೇ. ಫಸ್ಟ್ ಟೈಮ್ ನೋಡ್ತಾ ಇರೋದು ಚೈನೀಸ್ ಅವ್ರದ್ದು ಲೇಸ್ ಇರುತ್ತೆ ಅಂತ, ಅದು ಚೈನೀಸ್ ಭಾಷೆಯಲ್ಲೇ ಬರೆದಿದ್ದಾರೆ. ಇದನ್ನು ಯಾರ್ಯಾರು ವಿಡಿಯೋದಲ್ಲಿ ನೋಡಿದ್ದೀರಾ ಹೇಳಿ, ಇದು ಕಮೋಡ್ ಬಾತ್ರೂಮ್ ಥರ ಲಾಲಿಪಾಪು. ನನಗೆ ಅದು ನೋಡಿ ನಿಜವಾಗ್ಲೂ ಈ ಥರ ಪ್ರಾಡಕ್ಟ್ಸ್ ಇದೆ ಅಂತ ಅರ್ಥ ಆಯಿತು. ಚೈನೀಸ್ ಅವ್ರದ್ದು ಸಪ್ರೇಟ್ ಡ್ರಿಂಕ್ ಇದೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಸೊ ಇಲ್ಲಿ ಸ್ಟೋರ್ ಮುಂದೆ ನಿಂತಿದ್ದೀನಲ್ಲ, ಈ ಸ್ಟೋರೇ ಚೈನೀಸ್ ಅವ್ರ ಡ್ರಿಂಕ್, ಅಂದರೆ ಏನು ಆಲ್ಕೋಹಾಲ್ ಡ್ರಿಂಕ್ಸ್ ಎಲ್ಲ ಇದೆ. ಸೊ ಡಿಸೈನ್ಸ್ ಮಾತ್ರ ಸಕ್ಕತ್ತಾಗಿದೆ. ಐ ಡೋಂಟ್ ನೋ ಅಬೌಟ್ ಡ್ರಿಂಕ್ಸ್, ಬಟ್ ವಿಡಿಯೋ ತೊಗೊಳಕ್ಕೆ ಬಿಡಲಿಲ್ಲ ಅವರು. ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಈ ಬಟ್ಟೆ ಅಂಗಡಿ ಬಂದು ಕೊರಿಯನ್ ಅವ್ರದ್ದು. ಸೊ ಕೊರಿಯನ್ ಅವ್ರದ್ದೆಲ್ಲ ನಾರ್ಮಲ್ ಗರ್ಲ್ಸ್ ಸ್ಕರ್ಟ್ ಹಾಕ್ಕೊತಾರೆ, ಆಮೇಲೆ ಟೀ ಶರ್ಟ್ಸ್ ಹಾಕ್ಕೊತಾರೆ. ಬಾಯ್ಸ್ ಏನಿಲ್ಲ, ಹುಡ್ಡೀಸು ಮತ್ತು ನಾರ್ಮಲ್ ಕಾರ್ಗೋ ಪ್ಯಾಂಟ್ಸ್ ಥರ ಹಾಕ್ಕೊತಾರೆ. ಸೊ ಇದೆಲ್ಲ ನೋಡಿ, ಬಬ್ಲಿ ಸ್ಲಿಪ್ಪರ್ಸ್ ಎಲ್ಲ ಕೊರಿಯನ್ ಅವರೇ ಸಿಗೋದು. ಸೊ ಕೆ ಡ್ರಾಮಾ ಅಂದರೆ BTS ಫ್ಯಾನ್ಸ್ ಯಾರ್ಯಾರಿದೆ ಕಮೆಂಟ್ ಮಾಡಿ ಪ್ಲೀಸ್. ನಾನು ಅಟ್ಲೀಸ್ಟ್ ಬಬಲ್ ಟೀ ಅಂತ ಬರುತ್ತೆ. ಸೊ ಆ ಬಬಲ್ ಟೀ ಇಲ್ಲಾಂದರೆ ಮೋಮೋಸ್ ಟ್ರೈ ಮಾಡೋಣ ಅಂತ ಇದ್ದೀನಿ.
ಸೊ ಯಾವುದು ಅಷ್ಟೊಂದು ಸೂಟ್ ಆಗ್ತಿಲ್ಲ ನಮಗೆ ರೆಸ್ಟೋರೆಂಟ್ಸು, ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ದು ಚೆನ್ನಾಗಿ ಸಿಗುತ್ತೆ ನೋಡೋಣ. ಲೆಟ್ಸ್ ಗೋ. ಇನಿಷಿಯಲ್ ಡೇಸ್ ನಾನು USA ಬಂದಾಗ ಆಚೆ ಊಟ ತಿನ್ನೋಕ್ಕೆ ಭಯಪಡ್ತಾಯಿದ್ದೆ. ಆಮೇಲೆ ಅಡ್ಜಸ್ಟ್ ಆಯಿತು. ನಮ್ಮ ಕರ್ನಾಟಕದ ಶೈಲಿದು ಊಟ ಬಿಟ್ಟು ಇನ್ಯಾವುದು ನಾನು ಟೇಸ್ಟೇ ಮಾಡಿರಲಿಲ್ಲ. ಜಪಾನೀಸು, ಚೈನೀಸ್ ಅಂತ ಯಾವ ದೇಶದ್ದು ಟ್ರೈ ಮಾಡಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ಟ್ರೈ ಮಾಡೋಕ್ಕೆ. ಬಟ್ ಟ್ರಸ್ಟ್ ಮೀ, ಇಟ್ಸ್ ರಿಯಲಿ ಸೋ ಗುಡ್. ಫೈನಲಿ ಜಾಯಿ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಬಂದ್ವಿ. ಸೊ ಇಲ್ಲೆಲ್ಲ ಚೈನೀಸ್ ಅವ್ರದ್ದು ಮತ್ತು ಜಪಾನೀಸ್ ಅವ್ರದ್ದೆಲ್ಲ ಊಟ ಸಿಗುತ್ತೆ. ನಿಮ್ಮ ಮನೆ ಹತ್ರ ಯಾವ್ದನ್ನ ಜಪಾನೀಸ್ ಅವ್ರ ಚೈನೀಸ್ ರೆಸ್ಟೋರೆಂಟ್ ಇದ್ದರೆ ಹೋಗಿ ಟ್ರೈ ಮಾಡಿ. ನಿಜವಾಗ್ಲೂ ಫುಡ್ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ಅವ್ರದ್ದು ಆರೆಂಜ್ ಚಿಕನ್ ಆಗಿರಲಿ, ಬ್ರಾಕ್ಲಿ ನೂಡಲ್ಸ್ ಆಗಿರಲಿ, ವೆಜ್ ಐಟಮ್ಸಲ್ಲೇ ಚೆನ್ನಾಗಿರೋ ನೂಡಲ್ಸ್ ಆರ್ ರೈಸ್ ಐಟಮ್ಸ್ ಸಿಗುತ್ತೆ. ಆಮೇಲೆ ಚಿಕನ್ ಐಟಮ್ಸು ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಈ ರೆಸ್ಟೋರೆಂಟ್ಗೆ ಹೋದರೆ ಚೈನೀಸ್ ಫೇಮಸ್ ಜಿಮ್ ಜಾಮನು ಅಂತ ಇದೆ, ಅದು ವೆಜ್ ಐಟಮು. ಸೊ ಅದನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವತ್ತು ನಾನು ಕೊರಿಯನ್ ಸ್ಪೈಸಿ ಫ್ರೈಡ್ ವೆಜಿಟೇಬಲ್ ಡಂಪ್ಲಿಂಗ್ಸ್ ತೊಗೊಂಡೆ. ಮಾತ್ರ ಸೂಪರಾಗಿತ್ತು. ಚಿಕನ್ ಡಂಪ್ಲಿಂಗ್ಸು ಇತ್ತು, ಆದರೆ ನಾನು ಅದನ್ನು ತೊಗೊಳ್ಲಿಲ್ಲ. ಬರೀ ವೆಜ್ ಐಟಮ್ಸ್ದೇ ತೊಗೊಂಡೆ. ಡಂಪ್ಲಿಂಗ್ಸ್ ಇಸ್ ನಥಿಂಗ್ ಬಟ್ ಮೋಮೋಸ್ ಥರನೇ. ಸೊ ಅವ್ರು ನೂಡಲ್ಸ್ ತೊಗೊಂಡಿದ್ರು ನನ್ನ ಫ್ರೆಂಡ್ಸು, ಮತ್ತು ನಾನು ಡಂಪ್ಲಿಂಗ್ಸ್ ಬಂದೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸೋಯಾ ಸಾಸ್ ಜೊತೆ ಚೆನ್ನಾಗಿತ್ತು. ಈಗ ನಾನು ಡಂಪ್ಲಿಂಗ್ ತಿನ್ಕೊಂಬಂದೆ. ಸೊ ಐ ಟ್ರೈಡ್ ಡಂಪ್ಲಿಂಗ್, ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಅದು ಒಂಥರ ಮೋಮೋಸ್ ಥರನೇ. ಆ್ಯಂಡ್ ಈಗ ನಾನು ಬಬಲ್ ಟೀ ಕುಡಿಬೇಕಂತ ಮ್ಯಾಂಗೋ ಅಂತ ಇದೆ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಡೆಸರ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಬಟ್ ಇಟ್ ವಾಸ್ ರಿಯಲಿ ಗುಡ್. ಮ್ಯಾಂಗೋ ಅಂತ ಇದೆ, ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಯಾರೂ ಬರಲ್ವಂತೆ ನನ್ನ ವೀಡಿಯೋದಲ್ಲಿ, ಅದಕ್ಕೆ ಅವ್ರು ಬರ್ತಾಯಿಲ್ಲ ನನ್ನ ವೀಡಿಯೋದಲ್ಲಿ. ಸೊ ಲೆಟ್ಸ್ ಗೋ ಆ್ಯಂಡ್ ಡ್ರೈವ್ ವಾಟ್ ಇಸ್ ದೇರ್. ಸೊ ಯಾಕೆ ಚೆನ್ನಾಗಿದೆ ತೋರಿಸ್ತೀನಿ. US ಅಲ್ಲಿ ನಾವೇನೋ ಆರ್ಡರ್ ಮಾಡಿದ್ರೆ ಈ ಥರ ಕೂಪನ್ ಥರ ಕೊಡ್ತಾರೆ. ಸೊ ನಮ್ಮ ಆರ್ಡರ್ ಯಾವಾಗ ರೆಡಿ ಆಗಿರುತ್ತೋ ಅದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಹೋಗಿ ನಮ್ಮ ಆರ್ಡರ್ನ ತೊಗೊಂಬರ್ಬೇಕು. ಮ್ಯಾಂಗೋ ಬನ್ನಿ, ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡೆ, ಸ್ಮೂತಿ ಥರ. ಸೊ ಲೆಟ್ಸ್ ಟ್ರೈ. I'm trying, let's try even some. It's good. Hope you like this video. Please like, share, subscribe. See you. Bye bye.